ಸಾಕಷ್ಟು ಜನರ ಪ್ರಶ್ನೆಗೆ ಉತ್ತರ ಸಿಕ್ತು. ಗೃಹಲಕ್ಷ್ಮಿ 4,000 ಬಂತ ಸರ್ ಅಂತ ಕೇಳ್ತಾ ಇದ್ದೀರಲ್ಲ. ನೋಡಿ, ಇಲ್ಲಿ 4,000 ಜಮೆ ಆಯಿತು ಸ್ನೇಹಿತರೆ. ಅಂಥದ್ರಲ್ಲಿ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಕ್ವಶನ್ಗಳು ಕೇಳಿ ಬರ್ತಾ ಇದೆ. ಆ್ಯಂಡ್ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ, ಹಣ ಬಂದಿಲ್ಲ, ನಮಗದರಲ್ಲೂ 4,000 ರೂಪಾಯಿ ಹಣ ಬಂದಿಲ್ಲ ಅನ್ನುವಂಥ ಕ್ವಶನನ್ನು ಕೇಳ್ತಾ ಇದ್ದೀರಾ. ಎಸ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಒಂದಿಷ್ಟು ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ, ಒಂದಿಷ್ಟು ಜನರಿಗೆ ಒಂದಿಷ್ಟು ಇಲ್ಲಿ ಆಲ್ಮೋಸ್ಟ್ ತುಂಬ ಜನರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಅಂತಂದರೆ ಈಗ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬಂದಿಲ್ಲ, ನಾವು ಎಲ್ಲಿಗೆ ಹೋಗುವಂಥದ್ದು, ನಮ್ಗೆ ನಯ ಪೈಸೆ ಕೂಡ ಹಣ ಬಂದಿಲ್ಲ, ಎಲ್ಲಿ ಸರ್ಕಾರದ ಕಡೆಯಿಂದ ಎಲ್ಲಿಗೆ ಹೋಗುವಂಥದ್ದು ಅನ್ನುವಂಥ ಒಂದಿಷ್ಟು ಅಂದರೆ ಆಲ್ಮೋಸ್ಟ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಅಂದರೆ ಹಣ ಬಂದಿಲ್ಲ, ನಾವೇನು ಮಾಡುವಂಥದ್ದು ಅನ್ನುವಂಥ ಒಂದು ಕ್ವಶನನ್ನು ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. ಹಣ ಬಂದಿಲ್ಲ, DBT ಮುಖಾಂತರ ಹಣ ಬಂದಿಲ್ಲ ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ತುಂಬ ಜನರಿಗೆ ನಾನು ಹೇಳ್ತೀನಿ, ಇಲ್ಲಿ ಹಣ ಜಮೆ ಆಗಿದೆ. 4,000 ಹಣ ಬಂತು ಸ್ನೇಹಿತರೆ. ಇವತ್ತು ಹಣ ಬಂತು ಅಂತಲೇ ಹೇಳ್ಬೋದು. ಭರ್ಜರಿ ಗುಡ್ ನ್ಯೂಸ್ನೊಂದಿಗೆ ಇಲ್ಲಿ ಆಲ್ಮೋಸ್ಟ್ ತುಂಬ ಜನರಿಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದ್ದೀರಾ ಹಣ ಬಂದಿಲ್ಲ ಅಂತ. ಆದರೆ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಬಂದಿದೆ ಸ್ನೇಹಿತರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಮ್ಗೆ ಹಣ ಬಂದಿಲ್ಲ, ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ನಂಬ್ಕೊಂಡಿರುವವರು ಅನ್ನುವಂಥದ್ದು ತುಂಬ ಜನರ ವಾದ. ಅಂದರೆ ನಂಬ್ಕೊಂಡಿರುವಂಥ ಕೆಲಸಕ್ಕೆ ಹೋಗಲ್ಲ ಅಂತ ಅಲ್ಲ, ಅಂದರೆ ಕೆಲಸಕ್ಕೆ ಹೋಗ್ತೀವಿ, ಆದರೆ ಈ ಒಂದು ಹಣಕ್ಕೆ ನಾವು ಕಾಯ್ತಾ ಇದ್ದೀವಿ. ನಾವು ಈಗ ಹಣ ಬಂದಿಲ್ಲ ಅಂತ ತಕ್ಷಣ ನಾವು ಎಲ್ಲಿಗೆ ಹೋಗು ಸರ್, ನಾವು ಆ ಒಂದು ಹಣಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ ಅನ್ನುವಂಥ ಅವರು ಒಂದು ಮಾತು. ಈಗ ಅವರು ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಅಂತ ಅಲ್ಲ, ಅಂದರೆ ನಾವು ಹಣಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ವಶನ್ ಅವ್ರದ್ದು. ಅಂದರೆ ನಾವು ಎಲ್ಲಿಗೆ ಹೋಗುವಂಥದ್ದು, ನಮ್ಗೆ ಹಣ ಬಂದಿಲ್ವಲ್ಲ, ನಾವು ಹಣ ಬರಬೇಕಂತಂದ್ರೆ ನಾವು ಏನು ಮಾಡ್ಬೇಕು ಸರ್ ಹೇಳಿ ಸರ್ ಅನ್ನುವಂಥ ಒಂದು ಕ್ವಶನನ್ನು ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾ ಇದ್ದೀರಾ. ಮತ್ತು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾರಿಗೆಲ್ಲ ಹಣ ಬರುತ್ತೆ, ಯಾರಿಗೆಲ್ಲ ಹಣ ಬರೋದಿಲ್ಲ. ಆ್ಯಂಡ್ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ, ಹಣ ಬಂದಿಲ್ಲ ಅನ್ನುವಂಥದ್ದು ಏನು ಕತೆ ಅಂತ ನೋಡ್ತಾ ಹೋಗೋಣ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ, ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಅಂದರೆ ಈಗ ಹಣ ಜಮೆ ಆಗೇ ಇಲ್ಲ, ನಮ್ಗೆ ಹಣ ಬಂದೇ ಇಲ್ಲ ಅನ್ನೋರು ಏನು ಮಾಡಬೇಕು ಅನ್ನುವಂಥ ಒಂದಿಷ್ಟು ಕ್ಯೂರಿಯಾಸಿಟಿ ತುಂಬ ಜನರಿಗೆ ಒಂದಿಷ್ಟು ಕಾಡ್ತಾ ಇದೆ. ಅಂತಂದರೆ ಈಗ ತಪ್ಪಂತ ನಾನು ಹೇಳ್ತಾ ಇಲ್ಲ, ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಅಂಥವ್ರು ಏನು ಮಾಡಬೇಕು ಈಗ ಅಂತಂದರೆ, ಅವರ ಕ್ವಶನ್ ಏನಪ್ಪ ಅಂತಂದರೆ, ಈಗ ನಮ್ಗೆ ಹಣ ಬಂದಿಲ್ಲ, ನಾವು ಏನು ಮಾಡುವಂಥದ್ದು ಹೇಳಿ. ಅಂದರೆ ಅವರ ಕ್ವಶನ್ ಮೇಯ್ನ್ ಆಗಿರುವಂಥದ್ದೇ, ನಮಗೆ ಹಣ ಬಂದಿಲ್ಲ ಅಂದ ತಕ್ಷಣ ನಾವು ಏನು ಮಾಡುವಂಥದ್ದು ಸರ್, ನಮ್ಗೆ ಹಣ ಹಾಕಿಲ್ಲ, ಏನಿಲ್ಲ, ಇಲ್ಲಿ ಸರ್ಕಾರ ನಯ ಪೈಸೆ ಕೂಡ ಹಾಕಿಲ್ಲ ಬಿಡಿ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ನಮ್ಗೆ ಹಣ ಬೇಕಾದರೆ ಇಲ್ಲಿ ಏನು ಮಾಡಬೇಕು ನಾವು ಅನ್ನುವಂಥ ಕ್ವಶನನ್ನು ತುಂಬ ಜನ ಕೇಳ್ತಾ ಇದ್ದೀರಾ. ಆದರೆ ಇಲ್ಲಿ ಇವತ್ತು 4,000 ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಭರ್ಜರಿ ಗುಡ್ ನ್ಯೂಸ್ನೊಂದಿಗೆ ಇಲ್ಲಿ ಕರ್ನಾಟಕ ಸರ್ಕಾರ DBT ಮುಖಾಂತರ ನಿಮ್ಗೆ ಹಣ ಹಾಕ್ತಾ ಇದೆ. ಆ್ಯಂಡ್ ಇಲ್ಲಿ ಮೇಯ್ನ್ ಎಲ್ರಿಗೂ ಇಲ್ಲಿ ನೀವು ಒಂದು ವಿಚಾರವನ್ನು ಹೇಳ್ತೀನಿ, ಸರ್ಕಾರಕ್ಕೆ ಸುಮ್ಮನೆ ಬೈಲಿಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಎಷ್ಟೊತ್ತಿಗೂ ಸರ್ಕಾರ ಹಾಕಿಲ್ಲ ಅಂತ ಹೇಳಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಇಲ್ಲಿ ಆಲ್ರೆಡಿ ಸರ್ಕಾರ ಹಾಕ್ತಾ ಇದೆ, ಎಲ್ರಿಗೂ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು. ಅದು DBT ಮುಖಾಂತರನೇ ಹಣ ಹಾಕ್ತಾ ಇರುವಂಥದ್ದು. ಅದೊಂದು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಆ್ಯಂಡ್ ಎಲ್ರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಒಂದು ಬಾರಿ ನೋಟ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಅನಿಸಿಕೆ ಏನಂತ ತಿಳಿಸ್ಕೊಡಿ ನನಗೆ. ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇದೆ. ಒಂದು ಹಣ ಬಂದಿಲ್ಲ, ನಮ್ಗೆ ಹಣ ಬರಬೇಕಿದೆ ಅನ್ನುವಂಥ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನು ತುಂಬ ಜನ ಹೊರ ಹಾಕ್ತಾ ಇರುವಂಥದ್ದು. ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು, ಹಣ ಬರಬೇಕಂತಂದರೆ ನಾವು ಏನು ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು EKYC, ಒಂದು NCPI ಮ್ಯಾಪಿಂಗ್, ಸಿಂಪಲ್. ಇದರಲ್ಲಿ ಏನು ದೊಡ್ಡ ವಿಚಾರ ಏನಿಲ್ಲ. ಸಿಂಪಲಾಗಿ ನೀವು ಒಂದು EKYC, ಒಂದು NCPI ಮ್ಯಾಪಿಂಗನ್ನು ಮಾಡಿ ನೋಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಸಿಂಪಲಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೂ ಸೀದಾ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಎಸ್, ಹೌದು, ತುಂಬ ಜನರಿಗೆ ಕೇಳಿದ ತಕ್ಷಣ ಶಾಕ್ ಆಗುತ್ತೆ, ಏನು ಸರ್ ಹೀಗೆ ಹೇಳ್ತಿರಲ್ಲ ಅಂತ. ಹೌದು, ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ. ಇಲ್ಲಿ ನೀವು ಇಷ್ಟು ಸುಲಭನ ಅಂತ ನೀವು ಕೇಳ್ತೀರಿ. ಯಾಕಂತಂದರೆ ನಿಮ್ಗೆ ಶಾಕ್ ಆಗುತ್ತೆ, ಅಯ್ಯೋ ಇಷ್ಟು ಸುಲಭನ, ನಾವು ಹಾಗಾದರೆ ಮಾಡ್ತಾ ಇದ್ದೀವಲ್ಲ ಅಂತ. ಆ ರೀತಿ ಹೇಳಿದ್ರೆ ಆಗಲ್ಲ. ನೀವು ಖಂಡಿತವಾಗ್ಲೂ ಅದನ್ನು ಆ್ಯಕ್ಷನ್ಗೆ ತಗೊಳ್ಬೇಕು. ಆ್ಯಕ್ಷನ್ ಅಂತಂದರೆ ನೀವು ಇಲ್ಲಿ ಅದನ್ನು ಈಗ ನಾನು ಹೇಳಿದ್ನ ಕೂಡಲೇ ಬಿಟ್ಬಿಡುವಂಥದ್ದಲ್ಲ. ಅದೇ ಕೂಡಲೇ ನೀವು ಆ್ಯಕ್ಷನ್ಗೆ ತಗೊಂಡು ಅದನ್ನು ಮಾಡಿ, ಅದನ್ನು ಖಂಡಿತವಾಗ್ಲೂ ಇಲ್ಲಿ ಆಲ್ಮೋಸ್ಟ್ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗ್ತದೆ. ಆ ರೀತಿ ಮಾಡಿದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಇಲ್ಲಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಇಲ್ಲಿ ಒಂದಿಷ್ಟು ಜನರಿಗೆ ಇನ್ನೂ ಏನಪ್ಪ ಅಂತಂದರೆ ಪೆನ್ಷನ್ ಹಣದ ಬಗ್ಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ. ಆ ಪೆನ್ಷನ್ ಹಣದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಪೆನ್ಷನ್ ಹಣ, ಈಗ ಒಂದಿಷ್ಟು ಜನ ಪೆನ್ಷನ್ ಹಣ, ನಮ್ಗೆ ಹಣ ಬಂದಿಲ್ಲ.
ಇಲ್ಲಿ ಈ ಪೆನ್ಷನ್ ಹಣದ ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪೆನ್ಷನ್ ಹಣ ಇಲ್ಲಿ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಹಣ ಜಮೆ ಆಗಿದೆ. ಹೌದು, ಈಗ ತುಂಬ ಜನರ ಕೇಳ್ತೀರಿ, ಈಗ ಎಲ್ಲಿದೆ ಸರ್, ನಯಾ ಪೈಸೆ ಕೂಡ ಜಮೆ ಆಗಿಲ್ಲ, ಏನಿಲ್ಲ, ಪೆನ್ಷನ್ ಹಣ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ ಅಂತ ಹೇಳ್ತಾರೆ. ಎಲ್ಲಿದೆ? ₹1 ಹಣ ಬಂದಿಲ್ಲ, ಇಲ್ಲಿ ಏನಿಲ್ಲ, ಇಲ್ಲಿ ಪೆನ್ಷನ್ ಹಣ ಬಂದಿದೆ ಅಂತ ಎಲ್ಲಿದೆ? ₹1 ಹಣ ಬಂದೇ ಇಲ್ಲ, ಇಲ್ಲಿ ಪೆನ್ಷನ್ ಹಣ ಬಂದೇ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತೀರಾ, ನನಗೆ ಹೇಳ್ತೀರಾ. ಈಗ ತುಂಬ ಜನ ಹೇಳ್ತೀರಾ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಪೆನ್ಷನ್ ಹಣ ಬಂದಿದೆ ಸ್ನೇಹಿತರೆ. ಹೌದು, ಖಂಡಿತವಾಗ್ಲೂ ಬಂದಿದೆ. ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇತ್ತು ಇದ್ರ ಬಗ್ಗೆ. ಆ್ಯಂಡ್ ಒಂದಿಷ್ಟು ಜನರಿಗೆ ಅಂದರೆ ಒಂದಿಷ್ಟು ಆಲ್ಮೋಸ್ಟ್ ತುಂಬ ಜನ ಕೇಳ್ತಾ ಇದ್ದೀರಾ ಪೆನ್ಷನ್ ಹಣ ಎಲ್ಲಿದೆ ಅಂತ. ಖಂಡಿತವಾಗ್ಲೂ ಬಂದಿದೆ. ಆ್ಯಂಡ್ CM ಸಿದ್ದರಾಮಯ್ಯನವರು ತಿಳಿಸ್ಕೊಟ್ಟಿರುವಂಥ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಜೊತೆಗೇ ನಾವು ಪೆನ್ಷನ್ ಹಣವನ್ನು ಹಾಕ್ತೀವಿ. ಆ್ಯಂಡ್ ಇದು ಕೇಂದ್ರ ಸರ್ಕಾರದಿಂದನೂ ಕೂಡ ಕೆಲವರಿಗೆ ಹಣ ಬರುತ್ತೆ. ಈಗ ವೃದ್ಧೆಯರಿಗೆ ಅಂತಂದರೆ ಹಿರಿಯ ನಾಗರಿಕರಿಗೆ ಪೆನ್ಷನ್ ಹಣ ಬರುವಂಥದ್ದು ಇದೆಲ್ಲರಿಗೂ ಗೊತ್ತಿದೆ. ಆದರೆ ಈಗ ಹಿರಿಯ ನಾಗರಿಕರಿಗೆ ಹಣ ಬಂದರೆ ಇಲ್ಲಿ ಯಾವಾಗ ಹಣ ಬರುತ್ತೆ ಅಂತ ಕೇಳ್ತೀರಾ. ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ, ಬೇಗ ಹಣ ಬರುತ್ತೆ. ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮೊಂದು ಅಕೌಂಟ್ ಹಣ ಬಂದಿರಬಹುದು ಸ್ನೇಹಿತರೆ, ಹೇಳಲಿಕ್ಕಾಗೋದಿಲ್ಲ. ಆ್ಯಂಡ್ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಸಿಗೋಣ.